ಎಲ್ಲರೂ ಈ ಸಿನಿಮಾಗೆ ಹಗಲು ರಾತ್ರಿ ನೋಡದೆ ತುಂಬಾ ಹಾನೆಸ್ಟಾಗಿ ಕೆಲಸ ಮಾಡಿದ್ದಾರೆ ಸರ್. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಅದನ್ನೆಲ್ಲ ಫೇಸ್ ಮಾಡಿದ್ದಾರೆ ಇವರು. ಆದರೂ ಯಾವತ್ತೂ ನನ್ನ ಬಿಟ್ಟು ಹೋಗ್ಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಇವರೆಲ್ಲ ತಂದೆ ತಾಯಂದಿರ್ಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಗ ಎಲ್ಲೋ ಹೋಗಿದ್ದಾನೆ, ಏನೋ ಕೆಲಸ ಮಾಡ್ತಾ ಇದ್ದಾನೆ, ಸರಿಯಾಗಿ ಸಂಬಳ ತಂದು ಕೊಡ್ತಾ ಇಲ್ಲ, ಯಾರ ಜೊತೆ ಸೇರಿ ಅದೇನಾಗ್ಬಿಟ್ಟಿದಾನೋ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಚಿಂತೆ ಮಾಡಿರ್ತೀರಾ. ಅದು ನನಗೆ ಗೊತ್ತು, ಯಾಕಂದ್ರೆ ನಾನು ಅದೇ ಗಲ್ಲಿಯಿಂದ ಬಂದಿರೋನು. ನೋಡಿ, ನನಗೆ ಈ ಸಿನಿಮಾ ನಾಳೆ ಏನಾಗುತ್ತೋ ಬಿಡುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು, ಜನಗಳಿಗೆ ಬಿಟ್ಟಿದ್ದು. ಆದ್ರೆ ಒಂದ್ ಹೇಳ್ತೀನಿ, ಇಲ್ಲಿರೋ ಪ್ರತಿಯೊಬ್ಬರಿಗೂ ಇರುವಂತ ಇಂಡಿವಿಜುವಲ್ ಟ್ಯಾಲೆಂಟ್ ಇಂದ 100% ಇವರು ಬೆಳಿತಾರೆ. ನಾನು ದೊಡ್ಡದಾಗಿ ಬೆಳಿತೀನಿ, ಜೊತೆಗಿರ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಗ, ಎಲ್ಲರಿಗೂ ಥ್ಯಾಂಕ್ಸ್. ಬನ್ನಿ ಕೂತ್ಬಿಡಿ. ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ಹೀರೋ ಮಾತ್ರ ಹೊಸಬ ಅಲ್ಲ ಸರ್, ಇದರಲ್ಲಿ ಕಥೆ ಹೊಸದು, ಇದರಲ್ಲಿರೋ ಕ್ಯಾರೆಕ್ಟರ್ ಹೊಸದು. ನನಗೆ ಅದಕ್ಕೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇದು ನಾವು ತುಂಬಾ ವರ್ಷದಿಂದ ಮಾಡಿರ್ಬೋದು, ಬಟ್ ಅದನ್ನು ಆಡಿಯನ್ಸ್ ಫಸ್ಟ್ ಟೈಮ್ ನೋಡಿದಾಗ ಅದೇ ಫ್ರೆಶ್ ಫೀಲ್ ಅನ್ಸುತ್ತೆ ಸರ್. ತುಂಬಾ ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ಇದು ನನ್ನ ಮೊದಲನೇ ಸಿನಿಮಾ. 100% ನನ್ನ ಬೆಸ್ಟೇ ನಾನು ಮಾಡಿದ್ದೀನಿ ಸರ್. ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಮುಂದೆ ಇದಾದ್ಮೇಲೆ ನಾನು ತುಂಬಾ ಸಿನಿಮಾ ಮಾಡ್ತೀನಿ ಸರ್, ಬಟ್ ಆದರೆ ನನ್ನ ಲೈಫಲ್ಲಿ ಇದು ತುಂಬಾ ನನಗೆ ಮೈನ್ ಸಿನಿಮಾ ಆಗುತ್ತೆ, ಬೆಸ್ಟ್ ಸಿನಿಮಾ ಆಗುತ್ತೆ ಸರ್. 100% ಸರ್, 100% ಇದೆ. ಅಂದ್ರೆ ಸರ್, ಈಗ ನಾನು 100% ನನ್ನ ಹಾರ್ಡ್ ವರ್ಕ್ ಇದೆ, ಬಟ್ ಜೊತೆಗೆ ನನ್ನೆಲ್ಲ ಟೀಮೇ ಆಗಿದೆ ಸರ್. ಎಲ್ಲರೂ ತುಂಬಾ ಹಾನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಒಂದು DOP ಆಗಿರ್ಬೋದು, ಎಡಿಟರ್ ಮನೆಗೆ ಹೋಗ್ತಾ ಇದ್ದಿಲ್ಲ, ನಮ್ಮ ಆಫೀಸಲ್ಲಿ ಇರ್ತಿದ್ದ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತರ ಕೆಲಸ ಮಾಡಿದ್ದಾನೆ. ತುಂಬಾ ಒಳ್ಳೆ ಹುಡುಗ. ಆಕ್ಚುಲಿ ಇದು ಬಂದಿಲ್ಲ, ನಮ್ಮ ಸಿನಿಮಾ ಆದ್ಮೇಲೆ ಸಲಾರ್ ಅಂತ ಸಿನಿಮಾ ಮಾಡ್ದ. ನಮ್ಮ ಸಿನಿಮಾನೇ ಫಸ್ಟ್ ಸರ್ ಅವ್ನು ಮಾಡಿದ್ದು. ಸರ್ ನಾನು ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸರ್. ಈ ಸಿನಿಮಾ ನಾನು ಹೇಳ್ದಂಗೆ ಹೀರೋ ಮಾತ್ರ ಹೊಸಬ ಅಲ್ಲ, ಇದರಲ್ಲಿ ಕತೆ ಹೊಸದು, ಕ್ಯಾರೆಕ್ಟರ್ ಹೊಸದು. 100 ಸರಿ ಬ್ಯಾಕ್ ಟು ಬ್ಯಾಕ್ ನೋಡಿದ್ರು ನಮ್ಮ ಟೆಕ್ನಿಷಿಯನ್ಗಳಿಗೆ ಮತ್ತೆ ಸಿನಿಮಾ ನೋಡಿದಾಗ ಎಲ್ಲೂ ಬೋರ್ ಆಗಿಲ್ಲ. ನೀವು ಒಂದೇ ಒಂದ್ಸರಿ ನಾನು ಸಿನಿಮಾ ನೋಡಿ ಬಂದು ಮಿಸ್ಟೇಕ್ ಇದ್ರೆ ಹೇಳಿ, ನಾನು ತಿದ್ಕೊಂತೀನಿ. ರೈಟ್ ಇದ್ರೂ ಹೇಳಿ, ನಾನು ಮುಂದೆ ನೆಕ್ಸ್ಟ್ ಸ್ಕ್ರಿಪ್ಟ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತೀನಿ ಸರ್. ನಾನು ಯಾವ ತರ ಅಂತಂದ್ರೆ, ಸಿನಿಮಾ ಅಲ್ವಾ, ಜಸ್ಟ್ ಒಂದು ಟ್ರೈ ನೋಡ್ಬಿಡೋಣ, ವರ್ಕ್ ಆದ್ರೆ ಇರೋಣ, ಇಲ್ಲಾಂದ್ರೆ ಹೋಗಿ ಒಂದು ಫ್ರೈಡ್ ರೈಸ್ ಅಂಗಡಿ ಇಟ್ಕೊಂಡಿರೋಣ ಅಂತ ಬಂದವನಂತೂ ಅಲ್ಲ. ಇಲ್ಲೇ ಗೆಲ್ಲೋಕ್ ಬಂದಿರೋನು, ಇಲ್ಲೇ ಇರ್ತೀನಿ, ಮತ್ತೆ ಸಿನಿಮಾ ಮಾಡ್ತೀನಿ. ಫೈನಲಿ ಸರ್, ಅಕ್ಟೋಬರ್ 24ನೇ ತಾರೀಕು ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ದಿಲ್ಮಾರ್ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ ಇಡೀ ಕುಟುಂಬನ ಕರ್ಕೊಂಡ್ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ಸ್. ಧ್ರುವ ಸರ್ಜಾ ಸರ್, ದಿಸ್ ಮೀನ್ಸ್ ಎ ಲಾಟ್ ಸರ್. ನಾನು ಇದು ಹೇಳಕ್ಕೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.